Hi everyone, namaskara. Welcome back to my YouTube channel. Hope you guys are all doing fine. So, ನನಗೆ ಯಾಕೋ ಡೈಲಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಫಸ್ಟ್ ಆಫ್ ಆಲ್ ನನಗೆ ಹುಷಾರಿಲ್ಲ ಇವತ್ತು. ಟೆರಿಬಲ್ ಕೋಲ್ಡ್, ಫೀವರ್ ಇಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಐ ಹ್ಯಾವ್ ಟು ಗೋ ಟು ಹಾಸ್ಪಿಟಲ್. ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟೇಕ್ ರೆಗ್ಯುಲರ್ ಮೆಡಿಸಿನ್ಸ್. ಐ ಶೋ ಯು ಸಮಥಿಂಗ್. ನೋಡಿ, ಒಬ್ರು ಇಲ್ಲಿ ಸುಸ್ತಾಗಿ ಮಲಗಿದ್ದಾನೆ. ಶುಮಿ ಬೇಬಿ, ಪೀಕಬು ಪೀಕಬು ಬೇಬಿ ಬೇಬಿ ಬಾ. ಅವ್ನ ತಲೆ ಏನು ತಾಗಿಸ್ಕೋಬಾರ್ದು ಅಂತ ಈ ಥರ ಇನ್ನೊಂದು ಬೆಡ್ನ ಗೋಡೆ ಹತ್ರ ಹಾಕಿಟ್ಟಿದ್ದೀವಿ. ಇವಾಗ ಕೂಡ ಕಲ್ತ್ಬಿಟ್ಟಿದ್ದಾನೆ. ಸೊ ಇಟ್ಸ್ ಆಲ್ವೇಸ್ ಇಂಟು ಸಮಥಿಂಗ್, ಏನಾದರೂ ಮಾಡ್ಕೋತಾ ಇರ್ತಾನೆ. ಕೂತ್ಬಿಟ್ಟ ಅಷ್ಟೇ. ಸೊ ಐ ಗಾಟ್ ಹಿಮ್ ದಿಸ್ ಕ್ಯೂಟ್ ಏನು ಹಾಫ್ ಸ್ಲೀವ್, ಐ ಮೀನ್ ಸ್ಲೀವ್ಲೆಸ್ ಟೀ ಶರ್ಟ್ಸ್. ಸಮ್ಮರ್ಸ್ ಬರ್ತಿದೆ ಅಲ್ವಾ, ಸೊ ಅದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾಕೋ ನನ್ನ ಕೈಯಲ್ಲಿ ಡೈಲಿ ವ್ಲಾಗೆಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಐ ಆಮ್ ಫೀಲಿಂಗ್ ಮಚ್ ಬೆಟರ್. ನಾನು ಹಾಸ್ಪಿಟಲ್ಗೆ ಹೋಗಿ ಬಂದೆ ನೆನ್ನೆ. ಕೋಲ್ಡ್ ಹಾಗೆ, ರನ್ನಿಂಗ್ ನೋಸ್ ಹಾಗೆ ಇದೆ. ಐ ಫೀಲ್ ಮಚ್ ಬೆಟರ್. ಸೊ ಇವತ್ತು ಸ್ವಲ್ಪ ಬೇಬಿಗೆ ನಾನು ಬಾತ್ ಟಬ್ ಹಾಗೆ ಬೇರೆ ಐಟಮ್ಸ್ ತರಿಸಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟ್ ಐಟಮ್ ಬಂದು ಈ ಬೇಬಿ ಬಾತ್ ಟಬ್. ಸೊ ಇದು ಸ್ಟಾರ್ ಆ್ಯಂಡ್ ಡೈಸಿ ಅಂತ ಒಂದು ಕಂಪ್ನಿ ಇದೆ ಅದ್ರದ್ದು. ಸೊ ನನ್ನ ಫ್ರೆಂಡ್ ಪ್ರಿಯಾ ಅಂತ ಇದ್ದಾಳೆ, ಅವಳು ರೆಕಮೆಂಡ್ ಮಾಡಿದ್ಲು ಲೈಕ್ ಈ ಬ್ರ್ಯಾಂಡು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾನಿದು ಫಸ್ಟ್ ಕ್ರೈಂಡ್ ಆರ್ಡರ್ ಮಾಡಿದ್ದು. ಪ್ಯಾಕೇಜಿಂಗ್ ಈಸ್ ಓಕೆ, ಬಟ್ ಐ ಫೀಲ್ ಇದನ್ನ ರಿಮೂವ್ ಮಾಡಿದ್ದಾರೆ ಅಂತ ನೋಡ್ಬೋದು. ಮೋಸ್ಟ್ಲಿ ಏನಿದೆ ಅಂತ ನೋಡಿಬಿಟ್ಟು ವಾಪಸ್ ಅಳಿಸಿದ್ದಾರೆ ಅನ್ಸುತ್ತೆ. ಸೊ ಲೆಟ್ಸ್ ಓಪನ್. ಸೊ ಇದು ವಿತ್ ಕುಷನ್ ಬರುತ್ತೆ. ಸೊ ದಿಸ್ ಇಸ್ ದ ಕುಷನ್. ಇದು ಫೋಲ್ಡಬಲ್ ಬಾತ್ ಟಬ್ ಆಗಿರುತ್ತೆ. ಜಸ್ಟ್ ನೀವು ಇಲ್ಲಿಂದ ಹಿಂಗೆ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ನೋಡ್ಬೋದು. ಸೊ ವೇಸ್ಟ್ ವಾಟರ್ ಹೋಗೋಕ್ಕೆ ವ್ಯಾಲ್ವ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಟ್ಸ್ ಅ ಗುಡ್ ಥಿಂಗ್. ಐ ಥಿಂಕ್ ಇದು ಏನಕ್ಕೆ ಅಂತ ಗೊತ್ತಿಲ್ಲ, ಇದು ಕೂರ್ತಾನೂ ಇಲ್ಲ. ನಾಟ್ ಶ್ಯೂರ್ ಇದು ಏನು ಯೂಸ್ ಇದ್ರದ್ದು ಅಂತ. ಮ್ಯಾನ್ಯುಯಲ್ ನೋಡಬೇಕು. ಆ್ಯಂಡ್ ದಿಸ್ ಇಸ್ ದ ಕುಷನ್. ಸೊ ಕುಷನಲ್ಲಿ ಈ ಥರ ಕ್ಲಿಪ್ ಇರುತ್ತೆ. ನಿಮಗೆ 3 ಕ್ಲಿಪ್ಸ್ ಬರುತ್ತೆ. ನೀವು ಯಾವ ಸೈಡ್ ಬೇಕಾದರೂ ಹಾಕೋಬೋದು ಅದನ್ನ. ಸೊ ಇಲ್ಲಿ ನೋಡ್ಬೋದು ಕ್ಲಿಪ್ ಇರುತ್ತೆ. ಈ ಕ್ಲಿಪ್ನ ಈ ಥರ ಎಡ್ಜಿಗೆ ಟಕ್ ಮಾಡಿದ್ರೆ ಆಯಿತು, ಅಷ್ಟೇ. ಇದು ಕುತ್ಕೊಳ್ಳುತ್ತೆ, ಸ್ಲೈಡ್ ಮಾಡ್ಬೋದು. ಸೊ ಅದೇ ಥರ ನಾವು 3 ಕಡೆಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಸ್, ಬಾತ್ ಟಬ್ ಇಸ್ ರೆಡಿ. ಇದು ವಾಟರ್ ಫಿಲ್ ಮಾಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಒನ್ ನಾನೊಂದು ಸಿಪ್ಪರ್ ತರಿಸಿದ್ದೀನಿ. ಸೊ ಇದು ಆರ್ ಫಾರ್ ರ್ಯಾಬಿಟ್ ಬ್ರ್ಯಾಂಡ್ದು. ಸೊ ಈ ಬ್ರ್ಯಾಂಡು ಆ್ಯಕ್ಚುಲಿ ನಾವು ಆಲ್ರೆಡಿ ಅವನಿಗೆ ಕಾರ್ ಸೀಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಗುಡ್ ಬ್ರ್ಯಾಂಡ್. ಹಾಗಾಗಿ ಇದರಿಂದನೇ ಆರ್ಡರ್ ಮಾಡಿದ್ದೀವಿ. So it is like this.
ಏನೋ ಸ್ನೇಲ್ ಅನಿಸುತ್ತೆ. ಇದು ನಿಮಗೆ ಬೇರೆ ಬೇರೆ ಆಪ್ಷನ್ ಇದೆ, ಪೆಂಗ್ವಿನ್, ಸ್ನೇಲ್ ಆ ಥರ. ಸೊ ಇಲ್ಲಿ ನೀವು ವಾಟರ್ ಫಿಲ್ ಮಾಡ್ಬೋದು. ವಾಟರ್ ಕೆಪಾಸಿಟಿ ಅಪ್ ಟು 240 ml ಇದೆ. ಸೊ ಇಟ್ ಈಸ್ ಅಪ್ ಟು 1.5 year ಸೈಜ್ ಇದು. ಆಮೇಲೆ ಜಾಸ್ತಿ ನೀರು ಕುಡಿತಾರಲ್ಲ. ಸೊ ಇಟ್ ಹ್ಯಾಸ್ ಅ ಸಿಪ್ಪರ್ ಲೈಕ್ ದಿಸ್, ನೀವು ನೋಡ್ಬೋದು. ಸೊ ದಿಸ್ ಇಸ್ ಮೇಡ್ ಔಟ್ ಆಫ್ BPA ಫ್ರೀ ಪ್ಲಾಸ್ಟಿಕ್ ಆ್ಯಂಡ್ ಈ ಥರ ಹಿಡ್ಕೊಳ್ಳೋಕ್ಕೆ ಹ್ಯಾಂಡಲ್ಸ್ ಕೂಡ ಇದೆ. ಇಟ್ಸ್ ಸೂಪರ್ ಕ್ಯೂಟ್. ಸೊ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಪ್ರೀವಿಯಸ್ಲಿ ಹೇಳಿದಾಗೆ ಐ ಗಾಟ್ ಇಮ್ ಸೆಟ್ ಆಫ್ 3 ವೆಸ್ಟ್. ಇದು ಬೇಬಿ ಹಾಗ್ ಬ್ರ್ಯಾಂಡು. 1 he is ಆಲ್ರೆಡಿ ವೇರಿಂಗ್. ಸೊ ಮಿಕ್ಕಿದ 2 ಇಲ್ಲಿದೆ. ಸೊ ಬೇಕಾದಷ್ಟು ಪ್ರಿಂಟ್ ಆ್ಯಂಡ್ ಕಲರ್ ಆಪ್ಷನ್ಸ್ ಇದೆ. ಐ ಗಾಟ್ ದಿಸ್ ಒನ್. ಸೊ ಇದು ಫಸ್ಟ್ ಕ್ರೈಯಿಂದ ತರಿಸಿದ್ದು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಟ್ಸ್ 100% ಕಾಟನ್. ಆಲ್ರೆಡಿ ಒಂದ್ಸತಿ ಯೂಸ್ ಮಾಡಿ ವಾಶ್ ಮಾಡಿರೋದು. ಕಲರ್ ಬ್ಲೀಡ್ ಆಗಲಿ ಏನೂ ಆಗಿಲ್ಲ. ಇಟ್ಸ್ ವೆರಿ ನೈಸ್. ಬಟ್ ಒನ್ ಥಿಂಗ್ ಏನಂದರೆ ಇದು ಸೈಜ್ ನೀವು ನೋಡ್ಬೋದು 12 to 18 months ಅಂತ ಇದೆ. ಬಟ್ ಮೈ ಬೇಬಿ ಈಸ್ ಓನ್ಲಿ 8 months. ಅವ್ರಿಗೆ 8 monthsಗೆ ಕರೆಕ್ಟಾಗಿ ಆಗುತ್ತೆ. ಸೊ ಬೇಬಿ ಹಾಗೆ ಮೋಸ್ಟ್ಲಿ ಕ್ಲೋತ್ಸ್ ಅವರು ತುಂಬ ಚಿಕ್ಕದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನಿಸುತ್ತೆ. ಬಿಕಾಸ್ 12 to 18 months 8 months ಬೇಬಿ ಕರೆಕ್ಟ್ ಆಗ್ತಾ ಇದೆ ಮೋಸ್ಟ್ಲಿ. ಅಗೇನ್ ವೆಯ್ಟ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸ್ಟಿಲ್ ಇದು ತುಂಬ ಚಿಕ್ಕದಾಯಿತು 12 to 18 monthsಗೆ ಅಂತ ನನ್ನ ಫೀಲಿಂಗ್. ಯಾ, ದಟ್ಸ್ ಇಟ್. ಇವನ್ನ ಆಟ ಆಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ನೋಡಿ. ಇವಾಗ ಹಿಂಗೆ ಮಲಗಿದ್ದಾನೆ, ಹೆಂಗೋ ಮಲಗಿರ್ತಾನೆ. ರಾತ್ರಿ ಏನು ಮಾಡಿದ್ರು ಮಲಗಲ್ಲ. ಅವನಿಗೆ ಒಂದು ಹೆಡ್ ಏನೋ ಲೈಕ್ ಇವಾಗ ಕೂರ್ತಿದ್ದಾನಲ್ವಾ, ತಲೆ ಇಟ್ಟಾಗದೇ ಇರೋ ಥರ ಒಂದು ಕ್ಯಾಪ್. ಆ್ಯಕ್ಚುಲಿ ಅದು ಪ್ರಿಯಾ ಅವಳ ಪಾಪಕ್ಕೆ ತೊಗೊಂಡು ಅವಳು ಯೂಸ್ ಮಾಡಿದೆ, ನನಗೆ ಕೊಟ್ಟಿದ್ಲು. ಸೊ ಅದನ್ನು ಹಾಕ್ತೀನಿ ಇವಾಗ, ನೀವೇ ನೋಡಿ. ಅವ್ನು ಇಟ್ಕೊಳ್ಳೋದೇ ಇಲ್ಲ ಅದನ್ನು. ಆಲ್ಸೋ ಸುಷ್ಮಿತಾ ಇಸ್ ಗೋಯಿಂಗ್ ಬ್ಯಾಕ್ ಟು ಸುಳ್ಯ. ಗೊತ್ತಿಲ್ಲ, ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಅವಳಿಗಂತೂ ತುಂಬ ಇಷ್ಟ ಇವನ್ನ. ಅದಕ್ಕೆ ರಜೆ ಸಿಕ್ಕಿದ್ರೆ ಓಡ್ ಬಂದ್ಬಿಡ್ತಾಳೆ. ನಾವು ಶಿ ಇಸ್ ಗೋಯಿಂಗ್. ಹಾಕು ಅವನ್ಗೆ. ನಮ್ಮ ಏಳು ಮಾರೆ ಸ್ವಲ್ಪ ಒಂದು ಗಳಿಗೆ ಎಳಿಬೇಡ ಬೇಬಿ. ಮಮ್ಮಿ ಕಟ್ಟಮ್ಮ ಉಲ್ಟಾ ಹಾಕ್ಬೇಕು ಅದು. ಮಮ್ಮಿ ಅದು ಕೂದಲು ನೋಡ್ಕೊ. ಕಂಬಿ ಮತ್ತೆ ಮಾಡ್ಕೊಳ್ಳಿ ಮತ್ತೆ ತೆಗಿ. ಇಲ್ಲ ಹೆಲ್ಮೆಟ್ ತೆಗಿಯಮ್ಮ. ನೋಡಲಿ. ಅಯ್ಯ, ನನ್ನ ಕೂದಲದು, ನಿನ್ನ ಕೂದಲಲ್ಲ. ಕೂದಲೆಲ್ಲ ಹಾಳಾಗುತ್ತೆ. ತುಂಬ ಬಾಯ್ ಬಾಯ್. ಚಿಕ್ಕೋಟ್ಲು ಬಂದೆ. ಬಾಯ್ ಶಿಶು. ಬಾಯ್ ಬಾಯ್ ಶಿಶು. ಬಾಯ್ 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 ಬಾಯ್. 2 ನಿಮಿಷ. ಹೆಲ್ಮೆಟ್ ಅದು ತಲೆಗೆ ಏಟಾದಾಗ ಬೇಬಿ ಬಾಯ್. ಅಲ್ಲ ಸಪ್ರೇಟ್. ಬಾಯ್ ಬೇಬಿ. ಬಾಯ್ ಶಿಶು. ಬಾಯ್. ಸೊ ನಿಮ್ಗೆ ಏನಾದ್ರು ಐಡಿಯಾಸ್ ಗೊತ್ತಿದ್ರೆ ಮಗು ತಲೆಗೆ ಕ್ಯಾಪ್ ಹಾಕಕ್ಕೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ದಿಸ್ ಇಸ್ ಡೇ 3. ಡೇ 2 ಅಲ್ಲಿ ನಾನೇನು ರೆಕಾರ್ಡ್ ಮಾಡಿಲ್ಲ, ಜಸ್ಟ್ ಅದು ಅನ್ಬಾಕ್ಸಿಂಗ್ ಮಾಡಿದೆ. ಆಮೇಲೆ ನಂಗೆ ಆ್ಯಕ್ಚುಲಿ ಮರ್ತೋಗಿತ್ತು ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಂತ. ಸಡನ್ಲಿ ಔಟ್ ಆಫ್ ನೋವೇರ್ ಐ ರಿಮೆಂಬರ್ಡ್ ಐ ಆಮ್ ಡೂಯಿಂಗ್ ಡೈಲಿ ವ್ಲಾಗ್ಸ್. ಸೊ ಒಂದು ವಿಷಯ ನನಗೆ ಹೇಳಕ್ಕೆ ಮರ್ತೋಗಿದ್ದು ಅಂದರೆ ಐ ಆಮ್ ನಾಟ್ ಈಟಿಂಗ್ ಶುಗರ್. ಲೈಕ್ ನೆಕ್ಸ್ಟ್ ಶುಗರ್ ತಿನ್ನೋದು ನನ್ನ ಬರ್ಡೇಗೆ ಅಂತಲೇ ಇದ್ದೀನಿ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಡೂ ಇಟ್. ಲೈಕ್ ಕೇಕ್ ತಿನ್ನೋಣ ಅಂತ ಆನ್ ಮೈ ಬರ್ಡೇ. ದಟ್ ಈಸ್ ದ ಓನ್ಲಿ ಶುಗರ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಇನ್ ನೆಕ್ಸ್ಟ್ 2 months ಅಂತ ಇದ್ದೀನಿ.
ಇಟ್ಸ್ ಬೀನ್ ಓನ್ಲಿ 2 days. ನಮ್ಮಮ್ಮ ಒಳ್ಳೆ ಚೆನ್ನಾಗಿರೋ ತಿಂಡಿ ಎಲ್ಲ ಮಾಡ್ತಾರೆ 4 o'clockಗೆ. ಅದನ್ನು ನೋಡಿಕೊಂಡು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋದು ಕಷ್ಟನೇ. ದ ಓನ್ಲಿ ಥಿಂಗ್ ಈಸ್ ನನಗೆ ತುಂಬ ರೆಸ್ಟ್ಲೆಸ್ ಫೀಲ್ ಆಗ್ತಿತ್ತು. ಅಂದರೆ ಟಯರ್ಡ್, ಆಲ್ವೇಸ್ ಟಯರ್ಡ್ ಆ ಥರ ಫೀಲ್ ಆಗ್ತಾಯಿತ್ತು. ಮೇ ಬಿ ಶುಗರ್ ರೀಸನ್ ಆಗಿರ್ಬೋದು ಅಂತ ಅನ್ನಿಸ್ತು ನನಗೆ. ಒನ್ ಆಫ್ ಮೈ ಫ್ರೆಂಡ್ ರಾಧಿಕಾ ಈಸ್ ದ ಮೋಟಿವೇಶನ್ ಫಾರ್ ಮೈ ನೋ ಶುಗರ್ ಡೇಸ್. ಅವಳು ಸ್ಟಾರ್ಟ್ ಮಾಡಿದ್ಲು ನೋ ಶುಗರ್ ನೋ ಜಾಗ್ರಿ, ಬಟ್ ಐ ವಿಲ್ ಹ್ಯಾವ್ ಜಾಗ್ರಿ. ನಾನು ಈವ್ನಿಂಗ್ ಒಂದು ರಾಗಿ ಮಂಡಿ ಮಾಡಿ ಕುಡಿತೀನಿ. ಸೊ ಅದಕ್ಕೆ ಅದು ವಿತೌಟ್ ಸ್ವೀಟ್ ಅದನ್ನ ಕುಡಿಯೋಕ್ಕಾಗಲ್ಲ, ವಿಚಿತ್ರ ಇರುತ್ತೆ ಟೇಸ್ಟ್. ಸೊ ಅದಕ್ಕೆ ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡ್ತೀನಿ. ದ್ಯಾಟ್ ಈಸ್ ದ ಓನ್ಲಿ ಶುಗರ್ ಐ ಹ್ಯಾವ್. ಅಂದರೆ ಶುಗರ್ ಫಾರ್ಮ್, ಸ್ವೀಟ್ ಫಾರ್ಮ್ ಐ ಆಮ್ ಹ್ಯಾವಿಂಗ್. ಸೊ ಶುಗರ್ ಬಿಟ್ಟಿದ್ದೀನಿ. ಐ ಫೀಲ್ ಲೈಟ್. ಐ ಡೋಂಟ್ ನೋ ಅದು ಎಕ್ಸೈಟ್ಮೆಂಟ್ಗೆ ಹಾಗೆ ಅನ್ನಿಸ್ತಿದೆಯಾ ಅಥವಾ ನಿಜವಾಗ್ಲೂ ಕ್ವಿಟ್ಟಿಂಗ್ ಶುಗರ್ ಈಸ್ ಮೇಕಿಂಗ್ ಮೀ ಬೆಟರ್ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ 1 ವಾರ ಆದರೂ ಆದರೆ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಫಾರ್ ನಾವು ನನಗೆ ಕೋಲ್ಡ್ ಇದೆ, ಇನ್ನೂ ಹೋಗಿಲ್ಲ. ಆ ರೀಸನ್ಗೆ ಮೋಸ್ಟ್ಲಿ ನನಗೆ ಕ್ರೇವಿಂಗ್ಸ್ ಇಲ್ಲ ಅನಿಸುತ್ತೆ. ವೆನ್ ಐಮ್ ಬ್ಯಾಕ್ ಟು ನಾರ್ಮಲ್ ಐ ಡೋಂಟ್ ನೋ ಹೌ ಐ ವಿಲ್ ಬಿ. ಇಲ್ಲಿ ಸ್ಟಿಲ್ ಓಕೆ. ವೆನ್ ಐ ಗೋ ಟು ಬ್ಯಾಂಗ್ಳೂರ್ ಇಟ್ಸ್ ರಿಯಲಿ ಹಾರ್ಡ್. ಆರ್ಡರ್ ಮಾಡು ತಿನ್ನು ಆ ಥರ ಆಗೋಗಿದೆ. ಬ್ಯಾಂಗ್ಳೂರ್ ಹೋದರೆ ಐ ಶುಡ್ ರಿಯಲಿ ಕಂಟ್ರೋಲ್ ಮೈ ಫುಡ್ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲೇ ಐ ಹ್ಯಾವ್ ಗೇನ್ಡ್ ಆಲ್ಮೋಸ್ಟ್ 30 kgs ನಾನು ಗೇನ್ ಆಗಿದ್ದೆ. ಐ ವಾಸ್ 60 ಆ್ಯಂಡ್ at the end of the pregnancy I was almost 89 ಏನೋ ಇದೆ. now I'm 71. ಇಲ್ಲಿ ತನಕ ನಾನು ಇಷ್ಟು ದಪ್ಪ ಆಗಿರಲಿಲ್ಲ. ದಿಸ್ ಇಸ್ ದ ಹೈಯೆಸ್ಟ್. ಅಟ್ಲೀಸ್ಟ್ ಇನ್ನೊಂದು 10 kg ಆದರೂ ಕಮ್ಮಿ ಆಗಬೇಕು. ಬಿಕಾಸ್ ಐ ನೋ ದಪ್ಪ ಇಲ್ಲ ಅಂತಾರೆ, ಬಟ್ ಐ ಫೀಲ್ ನೀವು ನಿಮ್ಮ ಆವ್ರೇಜ್ ವೆಯ್ಟಲ್ಲಿರೋದೇ ಇಟ್ ಈಸ್ ಗುಡ್ ಫಾರ್ ಎವ್ರಿಬಡಿ ಅಂತ ನನ್ನ ಒಪಿನಿಯನ್. ತುಂಬ ಸಡನ್ನಾಗಿ ವೆಯ್ಟ್ ಗೇನ್ ಆದರೆ ತುಂಬ ಕಷ್ಟ ಆಗುತ್ತೆ. ಕೂತ್ಕೊಳ್ಳೋದಾಗಲಿ ಮಲ್ಕೊಳ್ಳೋದಾಗಲಿ ಎಲ್ಲ ಥರದ್ರಲ್ಲೂ ಡಿಫಿಕಲ್ಟೀಸ್ನ ಫೇಸ್ ಮಾಡಿದೆ ನಾನು. ಸೊ ಐ ಹ್ಯಾವ್ ಟು ರಿಡ್ಯೂಸ್ 10 kg. ಐ ಡೋಂಟ್ ನೋ, ಕ್ವಿಟ್ಟಿಂಗ್ ಶುಗರ್ ಎಲ್ಲೋ ಏನು ವೆಯ್ಟ್ ಕಮ್ಮಿ ಮಾಡಲ್ಲ. ಬಟ್ ಸ್ಟಿಲ್ ಬ್ಯಾಂಗ್ಳೂರ್ ಹೋದ್ಮೇಲೆ ಐ ವಿಲ್ ಡೂ ಶೆಡ್ಯೂಲ್ಡ್ ಡಯಟ್ ಅಂತೆಲ್ಲ ಇದ್ದಿದೆ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಡೂ ಇಟ್. ಸೊ ಯಾ, ಫಾರ್ ನೌ ಐ ಆಮ್ ಹ್ಯಾವಿಂಗ್ ಮೈ ಹಾಟ್ ವಾಟರ್ ಬಿಕಾಸ್ ಟೀ ಕುಡಿಯೋಂಗಿಲ್ಲ. ಸಕ್ಕರೆ ಹಾಕ್ತಾರೆ ಟೀ ಕುಡಿಯೋಕ್ಕಂತೂ ನನ್ನ ಕೈಲಾಗಲ್ಲ. ಐ ಪ್ರಿಫರ್ ಟೀ ಮೋರ್ ದ್ಯಾನ್ ಕಾಫಿ. ಅಷ್ಟೇ. ಗೊತ್ತಿಲ್ಲ ಈ ಡೈಲಿ ವ್ಲಾಗ್ನ ನಾನು ಎಷ್ಟು ಕಂಟಿನ್ಯೂ ಮಾಡ್ಬೋದು ಅಂತ. 1 ವಾರ ಮಾಡಿ ನೋಡ್ತೀನಿ. ಐ ಫೀಲ್ ದಿಸ್ ಈಸ್ ನಾಟ್ ವೇರ್ ಐ ಬಿಲಾಂಗ್. ಡೈಲಿ ವ್ಲಾಗ್ ಇಸ್ ನಾಟ್ ಮೈ ಥಿಂಗ್ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಸಿ. ಹಾಗೆ ನಮ್ಮ ಅಮ್ಮಂದು ಗಾರ್ಡನ್ದು ಒಂದು ರೌಂಡ್ ಹಾಕ್ಸ್ಕೊಬರ್ತೀರಿ ಇವತ್ತು ನಿಮಗೆ. ಪ್ರೀವಿಯಸ್ ವಿಡಿಯೋದಲ್ಲಿ ಮೆನಿ ಆಫ್ ಮೈ ಫ್ರೆಂಡ್ಸ್ ಅಪ್ರೋಚ್ ಮೀ ಸೇಯಿಂಗ್ ದ್ಯಾಟ್ ಯುವರ್ ಮಾಮ್ ಹ್ಯಾಸ್ ಅ ಬ್ಯೂಟಿಫುಲ್ ಗಾರ್ಡನ್ ಅಂತ. ಸೊ ಅವ್ರಿಗೋಸ್ಕರ ಒಂದು ಗಾರ್ಡನ್ ಟೂರ್ ಮಾಡಿಸ್ತೀನಿ ಇವತ್ತು. ನಥಿಂಗ್, ಇಲ್ಲೇ ಮನೆ ಮುಂದೆ ಆಚೆ ಈಚೆ ಇದೆ ಅಷ್ಟೇ. ಬಟ್ ಇಟ್ ಈಸ್ ಅ ಪ್ಲೆಂಟಿ ಆಫ್ ಹಾರ್ಡ್ ವರ್ಕ್ ಅಂತ ನನಗೆ ಅನಿಸುತ್ತೆ. ನನಗೆ ಪ್ಲಾಂಟ್ಸ್ ಫ್ಲವರ್ಸ್ ಎಲ್ಲ ನೋಡೋಕ್ಕಷ್ಟೇ ಇಷ್ಟ. ನನಗೆ ಮೇಂಟೈನ್ ಮಾಡೋದೆಲ್ಲ ನನ್ನ ಕೈಲಾಗಲ್ಲ. ಮನೇಲಿರೋ ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು 4-5 ಪಾಟ್ ಏನೋ ಇದೆ ಅಷ್ಟೇ. ಅದಕ್ಕೇನೋ ನನ್ನ ಗಂಡನೇ ನೀರು ಹಾಕೋದು. ಜಸ್ಟ್ ಲೈಕ್ ಫ್ಲವರ್ಸ್ ಅಂದರೆ ನನಗೆ ತುಂಬ ಇಷ್ಟ. ಬಟ್ ಫ್ಲವರ್ಸ್ನ ಬೆಳೆಸೋದು ನನಗೆ ಕಷ್ಟ. ಯೂಶ್ವಲಿ ಮಧ್ಯಾಹ್ನ ಒಂದು ಊಟಕ್ಕಿಂತ ಮುಂಚೆ ಒಂದು ಮಿಡ್ ಡೇ ಸ್ನ್ಯಾಕ್ಸ್ ಕೊಡ್ತೀನಿ ಅವನಿಗೆ. ಇವತ್ತು ಇಟ್ಸ್ ಹಿಸ್ ಫೇವ್ರೇಟ್ ಬನಾನಾ ಅಂದರೆ ತುಂಬ ಇಷ್ಟ ಅವನಿಗೆ. ತಿನ್ನೋಕ್ಕೂ ಈಸಿ ಅಲ್ವಾ, ಅದಕ್ಕೆ ನೋಡಿ ಹೇಗೆ ತಿಂತಾ ಇದ್ದಾನೆ ಅಂತ. ಒನ್ ಆಫ್ ಹಿಸ್ ಫೇವ್ರೇಟ್ ಫ್ರೂಟ್ ಇದು. ಸೊ ಮನೆ ಒಳಗಡೆಯಿಂದನೇ ಐ ಆಮ್ ಸ್ಟಾರ್ಟಿಂಗ್ ದ ಗಾರ್ಡನ್ ಟೂರ್. ಸೊ ಐ ಥಿಂಕ್ ದೀಸ್ ಆರ್ ಸ್ನೇಕ್ ಪ್ಲ್ಯಾಂಟ್ಸ್. ಸೊ ಈ ಥರ 2 ಸ್ನೇಕ್ ಪ್ಲ್ಯಾಂಟ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅಮ್ಮ ಒಳಗಡೆಯಿಂದನೇ ಗಿಡಗಳು ಶುರು. ಐ ಸ್ವೇರ್ ಐ ಹ್ಯಾವ್ ನೋ ಐಡಿಯಾ ವಾಟ್ ದಿಸ್ ಥಿಂಗ್ ಈಸ್. ಎಲೆ ಥರ ಇರೋದು ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಕೂಡ ಏನೋ ಇಟ್ಟಿದ್ದಾರೆ. ಐ ಸ್ವೇರ್ ಐ ಡೋಂಟ್ ನೋ ದೀಸ್ ನೇಮ್ಸ್. ಇದ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ. ದಿಸ್ ಇಸ್ ವಾಟ್ ಇಟ್ ಲುಕ್ಸ್. ನೋಡೋಕ್ಕೆ ಚೆನ್ನಾಗಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಯಾ, ಆಚೆ ಹೋಗೋಣ ಇವಾಗ. ಸೊ ಇಲ್ಲಿ ಅಗೇನ್ ಸಾರಿ ಫಾರ್ ದ ಇಂಟರಪ್ಷನ್. ವಿಡಿಯೋ ಸಿಕ್ಕಾಬಟ್ಟೆ ಉದ್ದ ಆಗಿಬಿಟ್ಟಿದೆ. ಅದಕ್ಕೆ ನಾನು ಈ ಡೈಲಿ ವ್ಲಾಗ್ಸ್ನ 2 ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಗಾರ್ಡನ್ ಟೂರ್ದು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಾರಿ ಫಾರ್ ದ್ಯಾಟ್. ಸೊ ಗಾರ್ಡನ್ ಟೂರ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡ್ಕೊಳ್ಳಿ.